व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदेरंशविप्लावयन्मामाविर्भूयादनकमहिमा मानसे वागधीशः नमस्ते प्राणेश प्रणतविभवायामनिमगाः नमस्वामिन् रामप्रियतमनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नम् अमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। ॐ सहस्रशीर्षा पुरुषः सहस्राक्षः सहस्रपात् सभूमिं विश्वतो वृत्वा तिष्ठद्दशाङ्गुलम्। नमस्त्वनन्ताय सहस्रमूर्तये सहस्रपादाक्षि शिरोरुबाहवे सहस्रनामने पुरुषाय शाश्वते सहस्रकोटियुगधारिणे नमः। ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಭಗವಂತನ 1000 ರೂಪದ ಚಿಂತನೆ 11ನೆಯ ಪ್ರವಚನ. ಬನ್ನಂಜಿಯವರ ವ್ಯಾಖ್ಯಾನದ ಆಧಾರದಲ್ಲಿ ನೇರವಾದ ಉಪನ್ಯಾಸ 12ನೇ ನಾಮದಿಂದ ಆರಂಭಗೊಂಡಿದೆ. 2ನೇ ಶ್ಲೋಕ. ಭೂತಾತ್ಮ ಪರಮಾತ್ಮಾ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ. ಅವ್ಯಯಃ ನ ವಿನಾಶಮೇತಿ ನ ವಿಕಾರಂ ಅಯತೆ. ಆ ಎನ್ನುವುದು ನ ನಿಷೇಧದ ನೆಲೆಯಲ್ಲಿ ನಿಂತಿದೆ. ಹಾಗಾಗಿ ವಿನಾಶಂ ನ ಏತಿ. ಅವ್ಯಯ ಉಂಟಲ್ಲಿ ವಿಕಾರದಲ್ಲಿ ವಿನಾಶಾರ್ಥವನ್ನು ತಂದಿದ್ದಾರೆ. ಅಕಾರಕ್ಕೆ ನഞ്ഞನ್ನು ಕೊಟ್ಟಿದ್ದಾರೆ. ನಾಶ ಹೊಂದದವನು ಎನ್ನುವ ಅರ್ಥವನ್ನು ತಂದಿದ್ದಾರೆ. ಮತ್ತು ವಿಕಾರಕ್ಕೆ ಮಧ್ಯದಲ್ಲಿಕ್ಕೆ ವಿಕಾರ ಎನ್ನುವ ಅರ್ಥವನ್ನೇ ಕೊಟ್ಟು ವಿ ಎನ್ನುವ ಅಕ್ಷರಕ್ಕೆ ವಿಕಾರ ಅಂತ ಅರ್ಥ ಕೊಟ್ಟು ನ ವಿಕಾರಮಯತೆ ಅಂತ. ಕೊನೆಯ ಅಯ ಶಬ್ದ, ವಿ ಶಬ್ದ, ಅಕಾರ. ಅಕಾರಕ್ಕೆ ನನ್ನ ಅರ್ಥ, ವಿ ಎನ್ನತಕ್ಕ ಅಕ್ಷರಕ್ಕೆ ವಿಕಾರ ಅರ್ಥ, ಆನಂತರ ಅಯಧಾತುವಿನಿಂದ ಅಯತೆ ಅಂತೇಳಿ ಹೀಗೆ 2 ಅರ್ಥವನ್ನು ಮೊದಲಿಗೆ ನೀಡಿದರು. 3ನೇದಾಗಿ ಅವಧೀತ್ಯವಿಹಿ ಅಂತ, ಅಲ್ಲಿ ಅವಿ ಮತ್ತು ಅಯ ಅಂತ 2 ಉಂಟು ಅಂತ ಶಬ್ದ ತೋರಿಸಿಕೊಟ್ಟು ಅವಿ ಇಂಥ ದೇವರನ್ನು ಯಾಕೆ ಕರೀತಾರೆ ಕೇಳಿದರೆ ಅವತೀತಿ ಅವಿಹಿ, ರಕ್ಷಣೆ ಮಾಡ್ತಾನೆ ಅನ್ನೋ ಅರ್ಥದಲ್ಲಿ. ಹಾಗೆಯೇ ಅಯತೆ ಸರ್ವತ್ರೇತಿ ಅಯಃ, ಅಯ ಯಾಕೆ ಬಂತು ಕೇಳಿದರೆ ಅಯತೇತಿ ಅಯಗತವು ಧಾತು, ಎಲ್ಲತ್ರ ಎಲ್ಲೆಡೆ ಹೋಗ್ತಾನೆ ಅಂತ. ರಕ್ಷಣೆ ಮಾಡ್ತಾನೆ, ಎಲ್ಲತ್ರ ಹೋಗ್ತಾನೆ. ರಕ್ಷಣೆ ಮಾಡುವವನಾಗಿ ಎಲ್ಲೆಡೆ ತುಂಬಿದ್ದಾನೆ, ರಕ್ಷಣೆ ಮಾಡಲಾಗಿ ಎಲ್ಲ ಕಡೆ ತುಂಬಿದ್ದಾನೆ, ರಕ್ಷಣೆ ಮಾಡ್ತಾ ಎಲ್ಲ ಕಡೆಯಲ್ಲಿ ಕಾಣ್ತಾನೆ. ಹೀಗೆ ಬಹಳ ಅರ್ಥಗಳಲ್ಲಿ ಭಗವಂತ ಸರ್ವಗತನಾಗುವುದೇ ಸರ್ವಪಾಲಕನಾಗಿ ಎನ್ನುವ ಅರ್ಥದಲ್ಲಿ ಬಹಳ ಸುಂದರವಾಗಿ, ಅಂದರೆ ಒಂದೊಂದು ವಸ್ತುವಿನಲ್ಲಿ ಒಂದೊಂದು ಕಣದಲ್ಲಿಯೂ ತಾನು ಇದ್ದುಕೊಂಡದರ ರಕ್ಷಣೆ ಮಾಡ್ತಾ ಇದ್ದಾನೆ ಅಂದರೆ ಅದ್ಭುತವಾದಂಥ ರಾಜ ಎಲ್ಲಿಯೋ ಇದ್ದುಕೊಂಡು ಪ್ರಜೆಗಳ ರಕ್ಷಣೆ ಮಾಡುವವ. ಪ್ರತಿಯೊಂದು ಪ್ರಜೆಗಳ ರಕ್ಷಣೆ ಮಾಡೋದಾದ್ರೂ ಇವನು ಎಲ್ಲ ಕಡೆ ಇರುವುದಿಲ್ಲ. ಇವನು ಹಾಗಲ್ಲ, ಎಲ್ಲೆಡೆ ಇದ್ದುಕೊಂಡು ಏಕಪ್ರಕಾರನಾಗಿ, ಅಂದರೆ ಅವನು ತನ್ನ ಅಂಶದಲ್ಲಿದ್ದಾನೆ. ದೇವರೇ 1000 ರೂಪಗಳಿಂದ, ಲಕ್ಷ ರೂಪಗಳಿಂದ, ಕೋಟಿ ರೂಪಗಳಿಂದ ಹಾಗಲ್ಲ, ಒಂದೇ ಪ್ರಕಾರವಾದ ರೂಪದಿಂದ, ದೇವರಿಗೆ ಒಂದೇ ರೂಪದಿಂದ ಎಲ್ಲವನ್ನೂ ಆಳುವ ಯೋಗ್ಯತೆ ಇದೆ. ಅಷ್ಟು ಪ್ರಕಾರವಾದ ರೂಪಗಳನ್ನು ಪಡೆಯುವ ವಿಶೇಷತೆಯು ಭಗವಂತನಲ್ಲಿದೆ ಎನ್ನುವ ಅರ್ಥದಲ್ಲಿ ಹೀಗೆ ಅವಿಶ್ಚಾಯಂ ಅಯಶ್ಚ ಅಂಥೇಳಿ 3ನೇ ಅರ್ಥ. 4ನೇದರಲ್ಲಿ ಅಕಾರವನ್ನೇ ಪ್ರತ್ಯೇಕ ಮಾಡಿಕೊಂಡು ಅಶ್ಚಾಯಂ ವಿಶ್ಚಾಯಂ ಅಯಶ್ಚ ಅಂತ ಈಗ 3 ಪದ ಮಾಡಿದರು. ಅವ್ಯಯ ಎನ್ನುವಲ್ಲಿ ಅವಿ ಅಯ, ಅಕಾರಕ್ಕೆ ಅಹ ಇತಿ ಬ್ರಹ್ಮ ಅಂತ ಶ್ರುತಿಯನ್ನು ಕೊಟ್ಟು ತೋರಿಸಿ ಭಗವಂತನಲ್ಲಿ
ಅಕಾರ ಹೇಗೆ ಉಂಟು ಅಂತ ತೋರಿಸಿಕೊಟ್ರು. ಅಷ್ಟೇ ಅರ್ಥ ಸಾಕೋದು, ಐತರೇಯದಲ್ಲಿ ಬಂದಿದೆ ಅಂತೇಳಿ. ಅಕಾರ ಸರ್ವಭಾಗಾತ್ಮ ಪರಬ್ರಹ್ಮ ವಿದಾಯಕ ಅಂತೇಳಿ ಎಲ್ಲ ಅಕ್ಷರಗಳ ಮೂಲ ಅಕಾರ, ಆಗ ಎಲ್ಲ ಅರ್ಥವನ್ನು ಕೊಡುತ್ತದೆ, ಎಲ್ಲ ಗುಣವನ್ನು ಹೇಳುತ್ತದೆ ಅಂತ. ಅದರ ವಿಶೇಷ ಚಿಂತನೆ ಮುಂದೆ ಬರ್ತದೆ. ಅಕಾರದಲ್ಲಿ ಏನು ನಿಷೇಧ, ಅಭಾವ ಇವನ್ನೆಲ್ಲ ಹೇಗೆ ಹೇಳುತ್ತದೆ ಅಂತೇಳಿ. ಹಾಗೆ ಅಕಾರನು ಆದ್ದಾನೆ ಭಗವಂತ. ವಿ ಎನ್ನುವುದು ನಿಮಗೆ ಗೊತ್ತಿದೆ, ಹಿಂದೆ ಬಂದಿದೆ. ವಿಪಕ್ಷಿ ಪರಮಾತ್ಮನೋಹೋ ಅಂತೇಳಿ ಅಕೇಯ ಪ್ರವಿಸಂಭೂಮಸಕ ವಿಷ್ಣುವಾಚಕ ಅಂತೇಳಿಕೊಂಡು ವಿಶ್ವಾದಿ ನಾಮಗಳನ್ನು ಹೇಳುವಾಗ ತೋರಿಸಿಕೊಟ್ಟಿದ್ದಾರೆ. ಅದರಿಂದ ವಿಹಿ ಅಂದರೆ ವಿಷ್ಣು ಅಂತ ಎಬ್ರಿವೇಷನ್ ಆಫ್ ವಿ. ಅದರಿಂದ ವಿಹಿ ಭಗವಂತ. ವಿ ಗತೋ ಧಾತ್ವರ್ಥಗಳನ್ನೆಲ್ಲ ಬಹಳಷ್ಟು ಅರ್ಥಗಳು, ವಿ ಗತಿ ಪ್ರಜನ ಕಾಂತಿ ಹಸನ ಕಾದನೀಶ್ ಎಲ್ಲ ಅರ್ಥಗಳು ಹಿಂದೆ ಚಿಂತನೆಯಲ್ಲಿ ಬಂದಾಗಿದೆ. ಹಾಗೆ ಇನ್ನೊಂದು ಹೃದಯ ಗುಹಾಯಾಮ್ ಅವ್ಯಯ ಅವನೀಯಶ್ಚಾಯಂ ಯಶ್ಚ. ಅಯ ಶಬ್ದಕ್ಕೆ ಅಯತೆ ಸರ್ವತ್ರ ಗಚ್ಚತಿ ಕೊಟ್ಟಾಯಿತು, ವಿ ಅಯ ಎಲ್ಲ ಆಯಿತು. ಅಕಾರಕ್ಕೆ ಮಾತ್ರ ಕೊಡಬೇಕಾದ್ದನ್ನು ಕೊಟ್ಟರವರು. ಇನ್ನೊಮ್ಮೆ ಹೃದಯ ಗುಹಾಯಾಮ್ ಅವ್ಯಯ ಅವನೀಯಶ್ಚಾಯಂ ಯಶ್ಚ ಇನ್ನೊಂದು ಅರ್ಥ ಕೊಡ್ತಾರೆ. ಹೃದಯ ಗುಹೆಯಲ್ಲಿ ಅವನನ್ನು ನಾವು ಬಚ್ಚಿಡಬೇಕು ಅಂತ. ಇದಂ ರಹಸ್ಯಂ ಕೌಂತೆಯ ಎಲ್ಲ ಹೇಳಲಿಲ್ವಾ? ಅತ್ಯಂತ ರಹಸ್ಯನಾಗಿ ಭಗವಂತ ಗುಹಾ ಸಂತಮ್ಮ ತರಿಶ್ವ ಮತಾಯತಿ ಅಂತೇಳಿ ಹೃದಯ ಗುಹೆಯಲ್ಲಿದ್ದಾನೆ. ಅಷ್ಟೇ ಅಲ್ಲ, ಶಾಸ್ತ್ರದ ಗುಹೆಯಲ್ಲೂ ಇದ್ದಾನೆ. ಆದ್ದರಿಂದ ಅತ್ಯಂತ ನಿಗೂಢನಾಗಿ ನಮ್ಮನ್ನು ರಕ್ಷಣೆ ಮಾಡಿಕೊಳ್ಳುವನು. ಕೃಷ್ಣನೇ ಹೇಳಿಕೊಂಡಾಗೆ, ನಾನು ಎಲ್ಲ ಕಡೆ ಇದ್ದೇನೆ, ಎಲ್ಲ ಕಡೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟ ಈಶ್ವರ ಸರ್ವಭೂತಾನಾಂ ಹೃದ್ದೇಶೆ ಅರ್ಜುನ ತಿಷ್ಠತಿ. ಹೀಗಾಗಿ ಭಗವಂತನನ್ನು ಅತ್ಯಂತ ಶಾಸ್ತ್ರ ಹೃದಯದಲ್ಲಿ, ಎಲ್ಲ ವಸ್ತುಗಳ ನಡುವೆ, ಎಲ್ಲರ ಮಧ್ಯದಲ್ಲಿ ಭಗವಂತನ ಚಿಂತನೆಯನ್ನು ನಡೆಸಿಕೊಡಲಿಕ್ಕೆ. ಇನ್ನೊಂದು ಅವನೀಯಶ್ಚಾಯಂ ಯಶ್ಚ, ಇನ್ನು ಅವ್ಯ ಮತ್ತು ಯ ಹೀಗೂ ಮಾಡಲಿಕ್ಕೆ ಬರ್ತದೆ. ಅವನೀಯನು ಅವನಕ್ಕೆ ಬಹಳಷ್ಟು ಅರ್ಥ ಇದೆ. ಮತ್ತಿರಲಿ, ಪಾಲನಾರ್ಥದಲ್ಲಿ ಪ್ರವೇಶಾರ್ಥದಲ್ಲೇ ಚಿಂತನೆ ಮಾಡಿಕೊಂಡ್ರು. ಎಲ್ಲರಿಂದಲೂ ಪ್ರಾರ್ಥನೀಯನು ಎನ್ನುವ ಅರ್ಥವನ್ನು ತರಲಿಕ್ಕೆ ಹೋಗಿ ಮತ್ತೆ ಅವನು ಯಕಾರವನ್ನಾಗಿದ್ದಾನೆ. ಯಕಾರಕ್ಕೆ ಅಕೇಯ ಪ್ರವಿಸಂಭೂ ಮಸ್ತಕ ವಿಷ್ಣುವಾಚ ಎನ್ನುವಲ್ಲಿ ಯಕಾರವು ಭಗವಂತನ ಚಿಂತನೆಯನ್ನು ಕೊಡ್ತದೆ. ಯಾಗತೋ ಧಾತ್ವರ್ಥದಲ್ಲಿ ಆಗ್ತದೆ. ಮತ್ತು ವಾಯುದೇವನಲ್ಲಿ ಪ್ರವಿಷ್ಟನಾದವನು ಎನ್ನುವ ಚಿಂತನೆ ತರ್ತದೆ. ಹೀಗೆ ಸುಮಾರು ಅರ್ಥದಲ್ಲಿ ಯಕಾರವನ್ನು ನಾವು ಅನುಸಂಧಾನದಲ್ಲಿ ತಂದಿದ್ದೇವೆ. ಮತ್ತು ಇನ್ನೊಂದು ಸರ್ವಗತಶ್ಚ ಸರ್ವಜ್ಞಶ್ಚ ಯಹ ಅಂತ. ಯಕಾರಕ್ಕೆ ಇನ್ನೆರಡು ಅರ್ಥ ಕೊಡ್ತಾರೆ ಅವರು. ಯಾಗತೋ ಧಾತ್ವತ್ನಲ್ಲಿ ಗತ್ಯರ್ಥ ತೈತೆ ಜ್ಞಾನಾರ್ಥಗ ಅಂತ ಅರ್ಥ ಮಾಡುವ ಮೂಲಕ ಸರ್ವಜ್ಞನು ಸರ್ವಗತನು, ಎಲ್ಲೆಡೆ ಇದ್ದಾನೆ, ಎಲ್ಲವನ್ನು ಅರಿತಿದ್ದಾನೆ. ಕಾಲವು ದೇಶವು ಎಲ್ಲತ್ರ ಉಂಟು ಹೇಳಿದ ತಕ್ಷಣ ಅದು ಜಡವಾಗಿದೆ, ಇದು ಚಿದಂಶನಿದ್ದಾನೆ ಅನ್ನೋ ಚಿಂತನೆಯಲ್ಲಿ ವಿಶೇಷವಾಗಿ ಯಕಾರವನ್ನು ಉಲ್ಲೇಖ ಮಾಡಿದರು. ಇನ್ನು ಯಕಾರದಲ್ಲಿ ಆ ಮತ್ತು ಈ ಸೇರಿದೆ. ಹಾಗಾಗಿ ಅಕಾರವು ಇಕಾರವು ಸೇರಿದ್ರಿಂದ ಯಕಾರವು. ಆದ್ದರಿಂದ ಪರಮಾತ್ಮನ ಮತ್ತು ಲಕ್ಷ್ಮಿಯು ಅಲ್ಲಿದ್ದಾಳೆ. ಲಕ್ಷ್ಮೀ ರಮಣನಾಗಿ ಇದ್ದಾನೆ ಎನ್ನುವುದು ಅರ್ಥ ವಿಶೇಷವಾಗಿ ಯಕಾರಕ್ಕೆ ಇದೆ. ಇನ್ನೊಂದು ವಿನಾ ಪಕ್ಷಿಣ ಅಯತೆ ಇತಿ ವ್ಯಯ. ಅಕಾರದ ಚಿಂತನೆ ಕೊಟ್ಟಾಗಿದೆ. ಈಗ ಆವನ್ನು ಪ್ರತ್ಯೇಕ ಮಾಡಿ ವ್ಯಯ ಅಂತಲೂ ದೇವರನ್ನು ಮಾಡಿ. ವ್ಯಯ ಇಲ್ಲದವನೊಂದೆಲ್ಲ ಅರ್ಥ ಆಯಿತು ಹಿಂದೆ. ವಿಕಾರ ಇಲ್ಲದವನು ಅಂತ ಅರ್ಥ. ವ್ಯಯ ಅಂದರೆ ವಿಕಾರ ಅಂತ ಅರ್ಥ. ಅದು ಇಲ್ಲದವನು ಆಯಿತು. ಈಗ ಹಾಗಲ್ಲ, ವಿನಾ ಪಕ್ಷಿಣ ವಿಪಕ್ಷಿ ಪರಮಾತ್ಮನೋ ಧಾತು. ಪಕ್ಷಿ ವಿಶೇಷ ಯಾವುದು? ಗರುಡ. ಗರುಡನ ಮೇಲೆ ಅಯತೆ ಗಚ್ಚತಿ ಇತಿ ವ್ಯಯ ಅಶ್ಚಾಸೋ ವ್ಯಯಶ್ಚ ಅಂತ ಹೇಳಿಕೊಂಡು ಭಗವಂತ ಅನುಸಂಧಾನ ಮಾಡಿತ್ತು. ಈ ಅರ್ಥವನ್ನು ಕೊಡುವಾಗ ನನಗೊಂದು ಚಿಂತನೆ ಬಂದದ್ದು, ಅಂದರೆ ವಿನಾ ಪಕ್ಷಿಣ ಅಯತೆ ಹೇಳಿಕೊಂಡು ಗರುಡನ ಮೇಲೆ ಹೋಗ್ತಾನೆ ಹೇಳಿದರೆ ಅವ್ಯಯ ಅಂದರೆ ಗರುಡ ಮೇಲೆ ಹೋಗುವುದಿಲ್ಲ ಅಂತ. ಮತ್ತು ಗರುಡನನ್ನೇ ಹೊತ್ಕೊಂಡು ಹಾರ್ತಾನೆ ಅಂತ ಅರ್ಥ. ಇವನು ಗರುಡನ ಮೇಲಿಲ್ಲ, ಮತ್ತು ಇವನ ಅಡಿಯಲ್ಲಿ ಗರುಡ ಇದ್ದಾನೆ, ಇವನ ಅಡಿಯಲ್ಲಿ ಗರುಡನನ್ನು ಹೊತ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಈಗ ಸೈಕಲ್ನ ಮೇಲೆ ಇದ್ದಾನೆ ಹೇಳೋದಾ, ಸೈಕಲನ್ನು ಹೇಳ್ಕೊಂಡು ಹೋಗ್ತಾನೆ ಹೇಳೋದಾ? ಸೈಕಲ್ ಸವಾರನಿಗೆ ಸೈಕಲ್ ಅವನನ್ನು ಹೊತ್ಕೊಂಡು ಹೋಗ್ತದೆ ಹೇಳಿದರೆ ಅದು ಜಡವಾದದ್ದು, ತನ್ನಷ್ಟಕ್ಕೆ ಅದು ಪೆಡ್ಲಿಂಗ್ ಮಾಡುವುದಿಲ್ಲ. ಮತ್ತು ಇವನು ಪೆಡಲ್ ಮಾಡದೆ ಸೈಕಲ್ ಬರುವುದಿಲ್ಲ. ಈಗ ಸೈಕಲ್ ಮೇಲೆ ಹೋದವನು ಸೈಕಲನ್ನು ಹೊತ್ಕೊಂಡು ಹೋಗ್ತಾನೆ ಹೇಳೋದು ತಪ್ಪ? ಸೈಕಲ್ ಹೋಗಲಿಕ್ಕೆ ಅವನ ಕಾರಣ ಅಲ್ಲ ಹೇಳೋದು ಸರಿ ಆಗುವುದಿಲ್ವ? ಹಾಗೆ ಬಹಳ ವಿಚಿತ್ರವಾದಂಥ ವ್ಯವಸ್ಥೆಯಲ್ಲಿ ನಾನು ಸೈಕಲನ್ನು ಅದು ಯಾಂತ್ರಿಕವಾಗಿದೆ, ಅದರಲ್ಲಿ ಒಂದು ಸಂಸ್ಕೃತಿ ಇದೆ, ಅದೊಂದು ವಿಕಾರಗೊಳ್ಳುತ್ತದೆ, ಪೆಡ್ಲಿಂಗ್ ಇದು ಆಗಲ್ಲ. ಬ್ಯಾಲೆನ್ಸ್ ಅವನು ಮಾಡ್ತಾನೆ ನೋಡಿ. ಸೈಕಲ್ ಬ್ಯಾಲೆನ್ಸ್ ಮಾಡ್ತದೆ, ಸೈಕಲ್ ಅವನನ್ನು ಹೊತ್ಕೊಂಡು ಬ್ಯಾಲೆನ್ಸ್ ಮಾಡ್ತದೆ. ಸೈಕಲಲ್ಲಿ ಅವನು ಬ್ಯಾಲೆನ್ಸ್ ಮಾಡ್ತಾನೋ? ಸ್ಕೂಟರಲ್ಲಿ ಅವನು ಬ್ಯಾಲೆನ್ಸ್ ಮಾಡ್ತಾನೋ? ಸ್ಕೂಟರ್ ಅವನನ್ನು ಬ್ಯಾಲೆನ್ಸ್ ಮಾಡ್ತದೋ? ಸ್ಕೂಟರಲ್ಲಿ ಆದರೂ ಪೆಟ್ರೋಲ್ ಅನ್ನೋ ಅಂಶ ಇದೆ, ಫ್ಯೂಯಲ್ ಕೆಲಸ ಮಾಡ್ತದೆ. ಸೈಕಲಲ್ಲಿ ಇವನ ಪ್ರಯತ್ನವೇ ಇರುತ್ತೆ. ಆದ್ದರಿಂದ ಗರುಡನನ್ನು ಭಗವಂತ ಹಾರಿಸುತ್ತಾನೆ ಅಂತ ಹೇಳೋದ್ರಲ್ಲಿ ಔಚಿತ್ಯ ಅಂತ. ಅವ್ಯಯ ಶಬ್ದದ ಅರ್ಥ ಚಿಂತನೆ ಮಾಡುವಾಗ ಅಷ್ಟಾಸು ವ್ಯಯಶ್ಚ ಅಂತ ಬರೆದಾಗ
ಅಷ್ಟಾಸ ವ್ಯಯಸ್ಥೆ ಬರೆದರೆ ಪ್ರತ್ಯೇಕ ಆಯಿತು. ಅದು ನಾವು ವ್ಯಯ ಅಂತ ಹೇಳಿಕೊಂಡೆ ಅವ್ಯಯ ಅಂತ ಮಾಡುವಾಗ ಗರುಡನ ಮೇಲೇರಿ ಹೋಗುವುದಿಲ್ಲ ಅವನು. ಮತ್ತು ಗರುಡನನ್ನು ಅವನೇ ಹೊತ್ಕೊಂಡು ಹಾರುತ್ತಾನೆ ಅಂತ. ಈಗ ಹಾರುವವನು ಯಾರು ಕೇಳಿದರೆ ದೇವರೇ. ಕಾಲಲ್ಲಿ ಗಟ್ಟಿ ಹಿಡಿದುಕೊಂಡು ಕೈಯನ್ನು ಬೀಸಿಕೊಂಡು ದೇವರು ಹಾರ್ತಾನೆ, ಕಾಲಿನ ಅಡಿಯಲ್ಲಿ ಗರುಡ ಇರ್ತಾನೆ, ಕಾಣಲಿಕ್ಕೆ ಹಾಗೆ ಮಾಡ್ತಾನೆ. ಇನ್ನು ಅವಯ ಅಜ್ಞಾನಿನೋಪಿ ಅಯಂತೆ ಜ್ಞಾನವಂತೋ ಭವಂತಿ ಅನೇನ, ಬಹಳ ಅದ್ದೂರಿಯಾದ ಒಂದು ಅರ್ಥ. ಅವಯ ಅವಯ ಅಂದರೆ ವಿಗತವು ಅಂತ ಧಾತು, ವಯ ಅಂದರೆ ಜ್ಞಾನಿಗಳು ಅಂತ ಅರ್ಥ, ಅವಯ ಅಂದರೆ ಅಜ್ಞಾನಿಗಳು ಅಂತ ಅರ್ಥ, ಜ್ಞಾನ ಇಲ್ಲದವರು ಅಂತ ಅರ್ಥ. ಆ ದೃಷ್ಟಿಯಿಂದ ಅವಿ ಶಬ್ದವನ್ನು ಕರೆಯೋದು ಭಾಳ ಚಂದ ಅಲ್ವಾ. ಅವಿ ಅಂದ್ರೇನು? ಕುರಿ ಅಂತ ಅರ್ಥ. ಯಾಕೆ ಕುರಿ? ಕುರಿಗಳು ಸಾರ್, ನಾವು ಕುರಿಗಳು, ದಡ್ಡರು ಇವರೆಲ್ಲ ಕುರಿಗಳು ಅಂತ ಕರೀತಾರೆ. ಯಾಕೆ? ಅದಕ್ಕೆ ಜ್ಞಾನ ಇಲ್ಲ, ಸ್ವತಂತ್ರ ಜ್ಞಾನ ಇಲ್ಲ. ಆಡು ಹೋದಲ್ಲಿ ಹೋಗ್ತದೆ, ಎದುರು ಹೋದವನು ಕರ್ಕೊಂಡು ಹೋಗ್ತಾರೆ. ನಾನೊಮ್ಮೆ ನೋಡಿದ್ದುಂಟು, ಭಾಳ ದೊಡ್ಡ ಕುರಿ ಮಂದೆ, ಇದರಲ್ಲಿ ಒಂದು ಅಡ್ಡ ಕೋಲಿತ್ತು, ಹಾಗಾಗಿ ಆಡೋದನ್ನು ದಾಟಿ ಹೋಯಿತು. ಅಡ್ಡ ಕೋಲನ್ನು ನಾವು ಊರಿನಲ್ಲಿ ಭಾಷೆಯಲ್ಲಿ ತಡಮೆ ಅಂತ ಕರಿತೇವೆ. ತಡಮೆ ಸಾಮಾನ್ಯ ಹಿಂದೆ ಇರುವುದು ಕ್ರಮ, ದನ ಎಲ್ಲ ಹಾರಿಬಾರದಂತೆ ಮಾಡುವಂಥದ್ದು. ಕೆಲವೊಮ್ಮೆ ಜನರು ಅದನ್ನು ತಗೊಂಡು ಹೋಗ್ಲಿಕ್ಕೊಂಡು, ಕೆಲವೊಮ್ಮೆ ಒಂದು ತಡಮೆ ಇರ್ತದೆ, 2 ಇರ್ತದೆ, 3 ಇರುವುದು ಒಂದು ತಡಮೆಗಳು, ಅಡ್ಡ ಕೋಲುಗಳು. ಇದರಲ್ಲಿ ಒಂದು ಅಡ್ಡ ಕೋಲಿತ್ತು ಕೆಳಗಿದ್ದು, ಆಡು ಹಾರಿದೆ ಹೋಗಿದೆ. ಕೆಲವು ಹಿಂಬದಿಯಲ್ಲಿ ಬಂದಿರತಕ್ಕ ಕುರಿಗಳು ಹಾರಿದೆ ಹೋಗಿವೆ. ಮತ್ತು ಇವನು ಕಂಡು ತಡಮೆಯನ್ನು ತೆಗೆದಿದ್ದಾನೆ, ಕುರಿ ಕಾಯುವವ ಅವಿಪಾಲ ಅಡ್ಡಕೋಲನ್ನು ತೆಗೆದಿದ್ದಾನೆ ಯಾವುದೋ ಒಂದು ಸಂಕ ದಾಟುವಲ್ಲಿ. ಆದರೆ ಹಿಂದಿನ ಕುರಿಗಳೆಲ್ಲ ಅಲ್ಲಿಗೆ ಬಂದಾಗ ಕಾಲು ಎತ್ತಿ ಆಚೆ ಹಾರಿಕೊಂಡೇ ಹೋದತ್ತು, ಅಲ್ಲಿ ಇಲ್ಲ ಅವುಗಳ ಅಂದರೆ ಮೊದಲಿನವು ಹಾರಿದ್ದಾವೆ. ಇಷ್ಟರ ಘಾಟಿನಲ್ಲಿ ಕಾಲು ಎತ್ತಿ ಹಾಕಲಿಕ್ಕುಂಟು ಅಂತ ಇಷ್ಟೇ ಕಂಡು ಅದು ಯಾಕೆ, ಏನು, ಎಲ್ಲಿ, ಹೇಗೆ ಯಾವುದನ್ನು ಗಮನಿಸುವುದಿಲ್ಲ. ನಡೆದ ಘಟನೆ ನೀವು ಅದನ್ನು ಪರೀಕ್ಷಿಸ್ಬೋದು, ಸುಲಭವಾದ ಪರೀಕ್ಷೆ ಇದು. ಅವಿಗಳು ಅಂದರೆ, ಕುರಿಗಳು ಅಂದರೆ ಪುರಾ ದಡ್ಡರು ಅಂತ ಅರ್ಥ, ಏನೂ ತಲೆ ಕೆಲಸ ಮಾಡುವುದಿಲ್ಲ, ಬಡ್ಡು ಅಂತ ಅರ್ಥದಲ್ಲಿ. ನರಿ ಅಂದ ತಕ್ಷಣ ಎಲ್ಲ ಬುದ್ಧಿವಂತಿಕೆ ಉಂಟು, ಮೋಸಗಾರಿಕೆ ಉಂಟು ಅಂತ ಅರ್ಥದಲ್ಲಿ ನಾವು ಅದನ್ನು ಗಮನಿಸ್ತೇವಲ್ಲ. ಚಿಗರೆ ಅಂದರೆ, ಜಿಂಕೆ ಅಂದ ತಕ್ಷಣ ತುಂಬ ಚಂಚಲ ಅಂತ ಗಮನಿಸ್ತೇವೆ. ಹುಲಿ ಅಂದರೆ ಭಾರಿ ಕನ್ನಿಂಗ್, ಭಾರಿ ಹೊಂಚು ಹಾಕುವಂಥದ್ದು ಹೇಳ್ತೇವೆ. ಸಿಂಹ ಅಂದರೆ ಭಾರಿ ಗಂಭೀರವಾದದ್ದು ಅಂತ. ಹಾಗೆ ಒಂದೊಂದು ಗುಣಲಕ್ಷಣವನ್ನು ಕರೆಯುವಂತೆ, ಕಾಗೆಗಳನ್ನು ಮುತ್ಸುದಿತನದಲ್ಲಿ ಬೆಳಿಗ್ಗೆ ಬೇಗ ಎಚ್ಚರ ಆಗುವಂತೆ, ಕೋಗಿಲೆಗಳಿಗೆ ಇಂಪು ಗಾನ ಇರುವಂತೆ, ನವಿಲಿಗಳಿಗೆ ತುಂಬ ನೃತ್ಯ, ಹೀಗೆಲ್ಲ ಹೇಳುವಂತೆ ಅವುಗಳಲ್ಲಿರತಕ್ಕ ವೈಶಿಷ್ಟ್ಯವನ್ನು ಗಮನಿಸುವಂತೆ ಕುರಿಗಳಲ್ಲಿ ಆ ವೈಶಿಷ್ಟ್ಯವನ್ನು, ಆ ಗುಣವನ್ನು, ಆ ಲಕ್ಷಣವನ್ನು ನಾವು ಗಮನಿಸ್ತೇವೆ. ಹಾಗಾಗಿ ಅವಯ ಅಂತೇಳಿ ಅಜ್ಞಾನಿಗಳನ್ನು ಕರೀತಾರೆ. ಅವರು ಸಹ ಅಯಂತೆ ಜ್ಞಾನಿಗಳಾಗ್ತಾರೆ. ಜ್ಞಾನಾಭಾವ ಇದೆ, ಅಜ್ಞಾನಿಗಳು, ವಿಷಯ ಗೊತ್ತಿಲ್ಲವರಿಗೆ ಅವರು ಬುದ್ಧಿಮಂತರಾಗ್ತಾರೆ, ತಿಳ್ಕೊಳ್ಳುತ್ತಾರೆ. ಯಾರಿಂದ? ದೇವರಿಂದ. ಅವಯ ಅಯಂತೆ ಅನೇನೇತಿ ಅವ್ಯಯ, ಅದ್ಭುತವಾದ ಅರ್ಥ. ಯಾರೆಲ್ಲ ದಡ್ಡರು ಅಂತಿದ್ದಾರೆ ಅವರು ದಡ್ಡರೇ ಆಗಿರ್ತಾರೆ ಅಂತಲ್ಲ, ಅವರು ದೇವರಿಂದಾಗಿ ಜ್ಞಾನವನ್ನು ಪಡೀತಾರೆ. ಅಜ್ಞಾನಾಂ ಜ್ಞಾನದೋ ವಿಷ್ಣು, ವಿಶೇಷವಾದಂಥ ಚಿಂತನೆ, ಜ್ಞಾನವನ್ನು ಪಡೆಯುವಲ್ಲಿ ಭಗವಂತ. ಜ್ಞಾನವಾನ್ ಮಾಂ ಪ್ರಪದ್ಯತೆ ಹೇಳಿದ್ದಾನೆ ಅಂತ ಜ್ಞಾನವೂ ಭಗವಂತನಿಂದಲೇ ಬರುವುದು. ಜ್ಞಾನಿಗಳು ಭಗವಂತನ ಪಡೆದ ಹಾಗೆ. ಅವನಾತ್ ಅವಯ ಬ್ರಹ್ಮಾದ್ಯ ತೇಪೇನ ಮುಕ್ತವು ಅಯಂತೆ. ಇನ್ನು ಅವಿಗಳು ಅಂದರೆ ದಡ್ಡರೊಂದಷ್ಟೇ ಅರ್ಥ ಅಲ್ಲ, ಇನ್ನೊಂದು ಅರ್ಥ ಹೇಳ್ತೇವೆ ನಾವು. ಅವಯ ಅನ್ನುವಲ್ಲಿ ಆ ವಿ ಅಂತ ಮಾಡಿದ್ದು ನಾವು, ನನ್ನ ಅರ್ಥವನ್ನು ಅಕಾರಕ್ಕೆ ತಂದದ್ದು. ಈಗ ಸಮರ್ಥ ಶಬ್ದ ಮಾಡಿದರೆ, ಅವಿಧಾತುವೆ ಮಾಡಿದರೆ, ಅವಧಾತುವನ್ನೇ ಮಾಡಿದರೆ, ಪಾಲನೆ ಧಾತುವನ್ನು ಇಟ್ಟುಕೊಂಡ್ರೆ ಅವಿಗಳು ಅಂದರೆ ಪಾಲಕರು ಅಂತ ಅರ್ಥ. ಹಾಗಾದರೆ ಅವಯ ಅಂದರೆ ರಕ್ಷಕರು ಅಂತ ಅರ್ಥ. ಈಗ ನೋಡಿ, ದಡ್ಡರು ಹೇಳಿದ ಹಾಗೆ ಜಿಪುಣರಿಗೂ ಅವಯ ಶಬ್ದ ಪ್ರಯೋಗ ಮಾಡಲಿಕ್ಕೆ ಬರ್ತದೆ. ಯೋಗ್ಯರು ಅಂತ ಲೀಡರ್ ಆಗೋದು ಯಾರು? ಬುದ್ಧಿವಂತ. ಬುದ್ಧಿ ಇಲ್ಲದವರು ಲೀಡರ್ ಆಗೋದಿಲ್ಲ. ಅದರಿಂದ ಬುದ್ಧಿ ಶೂನ್ಯರಿಗೂ ಅವಯ ಶಬ್ದ ಪ್ರಯೋಗ ಉಂಟು, ಬುದ್ಧಿಮಂತರಿಗೂ ಅವಯ ಶಬ್ದ ಪ್ರಯೋಗ ಆಗ್ತದೆ. ಪಾಲಕರಾಗಿ ಅವಯ ಬ್ರಹ್ಮಾದಯ ಅವನಾಥ್, ಪಾಲನೆ ಮಾಡುವುದರಿಂದ ಬ್ರಹ್ಮಾದಿಗಳು ಅವಿಗಳಾದರು. ತೇಬಿ ಏನು ಮುಕ್ತವಯಂತೆ, ಅವರಿಗೂ ಜ್ಞಾನ ಕೊಟ್ಟವನು ಎನ್ನುವ ಅರ್ಥದಲ್ಲಿ ತಪ್ಪಿಲ್ಲ, ಅದು ಮಾಮೂಲಿ. ಅವರು ಇವನನ್ನು ಸೇರ್ತಾರೆ, ಪಡಿತಾರೆ ಅಂತ. ತೇಪಿ ಏನಂ ಭಗವಂತಂ ಮುಕ್ತವು, ಮುಕ್ತಿಯಲ್ಲಿ ಪ್ರವೇಶ ಮಾಡ್ತಾರೆ, ಸೇರ್ತಾರೆ, ಬಂದಿರ್ತಾರೆ, ಚಿಂತನೆಯನ್ನು ನಡೆಸ್ತಾರೆ, ಮುಕ್ತಿಯಲ್ಲಿಯೂ ಚಿಂತನೆಯನ್ನು ನಡೆಸ್ತಾರೆ ಎನ್ನುವ ಅನೇಕ ಅರ್ಥಗಳಲ್ಲಿ ಮುಕ್ತವಯಂತೆ. ತೇಷಾಂ ಅಯಃ ಶುಭಾವಹ ಅಯಂ. ಇನ್ನೊಂದು ಅಯಃ ಅಂದರೆ ಆಯ ಅಂತಲೇ ಅರ್ಥ. ಒಳ್ಳೆಯದು ಮಾಡುವವನು ಅಂತ ಅರ್ಥ. ಹಾಗಾಗಿ ತೇಷಾಂ ಅಯಃ, ವ್ಯಯ ಎನ್ನುವಲ್ಲಿ ವಿ ಅಯ, ಆಯ ಎನ್ನುವಲ್ಲಿ ಆ ಅಯ.
ಆಯ ವ್ಯಯ ಎನ್ನುವಲ್ಲಿ ನಮಗೆ ಗೊತ್ತೆ. ಆಯ ಎನ್ನುವುದೇ ಧಾತ್ವರ್ಥ, ಅಯಗತೌದ್. ತೇಷಾಂ ಅಯಃ, ಅವರಿಗೆ ಇವನು ಆದಾಯನು, ಲಾಭಕರನು, ಒಳ್ಳೆಯದನ್ನು ತಂದುಕೊಡುವನು. ಯಾರಿಗೆ? ಅವೀನಾಂ ಬ್ರಹ್ಮಾದೀನಾಂ ಅಯಃ ಶುಭಾವಹ, ಒಳ್ಳೆಯದನ್ನು ತಂದುಕೊಡುವವನು ಎನ್ನುವ ಅರ್ಥದಲ್ಲಿ ಅವ್ಯಯ. ಯಾ ಗತೌ ಇತ್ಯತಃ ಅಯಃ ಅಜ್ಞಾನಂ. ಈಗ ಅಯ ಶಬ್ದಕ್ಕೆ ಇನ್ನೊಂದು ಅರ್ಥ ಕೊಡ್ತಾರೆ. ಯಾ ಗತೌ ಧಾತು, ಯಾ ಗತೌ ಧಾತುವಿಗೆ ಯಹ ಅಂದರೆ ಜ್ಞಾನ ಅಂತ ಅರ್ಥ, ಅಯಹ ಅಂದರೆ ಅಜ್ಞಾನ ಅಂತ ಅರ್ಥ, ತದ್ವಿರುದ್ಧವಾದದ್ದು. ಆದ್ದರಿಂದ ಯಾ ಗತೌ ಇತ್ಯತಃ, ಇತ್ಯತಃ ಅಂದರೆ ಇತಿ ಧಾತುತಃ ಅಂತ ಅರ್ಥ. ಅಯಃ ಅಜ್ಞಾನಂ ನ ವಿದ್ಯತೆ ವೀನಾಂ ವಿಶಿಷ್ಟಾನಾಂ ಸತಾಂ ಅಯಃ ಅಜ್ಞಾನಂ ಯಸ್ಮಾದಿತ್ಯವ್ಯಯ. ಈಗೇನು ಮಾಡುವ? ಅಯಃ ಅಂದರೆ ಅಜ್ಞಾನ. ಅಜ್ಞಾನ ಯಾರಿಗಿಲ್ಲ? ವೀನಾಂ, ವೀನಾಂ ಅಯಃ ನ ವಿದ್ಯತೆ ಅವ್ಯಯ. ಮಧ್ಯೆಯಲ್ಲಿರತಕ್ಕಂಥ ಅಕ್ಷರ ವಿ, ವಿ ಅಂದರೆ ಜ್ಞಾನಿಗಳು, ವೀನಾಂ ಜ್ಞಾನಿನಾಂ. ಮತ್ತು ವೀನಾಂ ಅಂದರೆ ವಿಶಿಷ್ಟಾನಾಂ, ಒಳ್ಳೆಯವರಿಗೆ, ಸಜ್ಜನರಿಗೆ, ಜ್ಞಾನ ವಿಶಿಷ್ಟರಿಗೆ, ಭಕ್ತಿ ವಿಶಿಷ್ಟರಿಗೆ, ಧರ್ಮ ವಿಶಿಷ್ಟರಿಗೆ, ಕರ್ಮ ವಿಶಿಷ್ಟರಿಗೆ, ಇವರಿಗೆಲ್ಲ ಸತಾಂ ಟೋಟಲಿ ಸಜ್ಜನರಿಗೆ ಅಯಃ ಅಜ್ಞಾನಂ ನ ವಿದ್ಯತೆ. ನ ಮೊದಲ ಅಕ್ಷರ ಆ ಎನ್ನುವುದು ನನ್ಯನ್ನು ಹೇಳ್ತದೆ, ವಿ ಎನ್ನುವುದು ವಿಶಿಷ್ಟರನ್ನು ಹೇಳ್ತದೆ, ಅಯ ಎನ್ನುವುದನ್ನು ಜ್ಞಾನವನ್ನು ಹೇಳ್ತದೆ, ಅಜ್ಞಾನವನ್ನು ಹೇಳ್ತದೆ. ಹಾಗಾಗಿ ಅಜ್ಞಾನ ಎನ್ನುವುದು ಉತ್ತಮರಲ್ಲಿ ಇಲ್ಲ, ಉತ್ತಮರಿಗೆ ಇಲ್ಲ. ಯಾರಿಂದಾಗಿ? ದೇವರಿಂದಾಗಿ. ಅದರಿಂದ ಅಜ್ಞಾನಾಂ ಜ್ಞಾನದೋ ವಿಷ್ಣು ಇದ್ದಾಗೆ ಜ್ಞಾನಿಗಳಿಗೆ ಅಜ್ಞಾನ ಇಲ್ಲದಂತೆ ಮಾಡುವವನು ಭಗವಂತನು, ತಪ್ಪು ಕಲ್ಪನೆಗಳು ಬಾರದಂತೆ ನಡೆಸುವವನು ಭಗವಂತನೇ ಆಗಿದ್ದಾನೆ. ಅವ್ಯಂ ಅವನೀಯಂ ಯಂ ಜ್ಞಾನಂ ಯದ್ವಿಷಯಂ ಸಹ ಅವ್ಯಯ. ಅವ್ಯಂ ಅಂದರೆ ಅವನೀಯಂ, ಇದನ್ನು ಹಾಗೆ ಹೇಳಿದಾಗೆ ರಕ್ಷಣೆ ಮಾಡುವಂಥದ್ದು, ಕಾಪಿಡುವಂಥದ್ದು ಯಾವುದು? ಯಂ ಜ್ಞಾನಂ, ಜ್ಞಾನವನ್ನು ಯಾವತ್ತು ಕಾಪಿಡಬೇಕು. ಅವ್ಯಂ ಯಂ ಜ್ಞಾನಂ ಯಾರ ವಿಷಯದಲ್ಲಿ? ದೇವರ ವಿಷಯದಲ್ಲಿ. ದೇವರ ವಿಷಯದಲ್ಲಿ ರಹಸ್ಯವನ್ನು ಯಾವತ್ತು ಕಾಪಾಡಬೇಕು. ಎಲ್ಲ ಕಡೆಯಲ್ಲಿ ಎಲ್ಲವನ್ನು ಹೇಳುವಂಥದ್ದಲ್ಲ. ನಚಿಕೇತನಿಗೂ ಯಮ ಹೇಳಿದ್ದ, ಇದೆಲ್ಲ ಎಲ್ಲಿಗೆ ಎಲ್ಲ ಹೇಳಲಿಕ್ಕೆ ಎಲ್ಲೆಡೆ ಹೇಳಲಿಕ್ಕೆ ಬರುವುದಿಲ್ಲ, ಇದು ಬಹಳ ರಹಸ್ಯವಾದದ್ದು ವಿದ್ಯೆಗಳು ಅಂತ. ಹಾಗಾಗಿ ಉಪನಿಷತ್ ವಿದ್ಯೆಗಳೆಲ್ಲ, ಭಗವದ್ವಿದ್ಯೆಗಳೆಲ್ಲ ಬಹಳ ರಹಸ್ಯವಾದದ್ದು. ಅದರಿಂದ ಅದನ್ನು ಗೋಪನೀಯವಾಗಿದೆ. ಅಷ್ಟೇ ಅಲ್ಲದೆ ಅದನ್ನು ಕಾಪಾಡಬೇಕಾಗಿದೆ. ಯೋಗ್ಯರಿಗೆ ಕೊಟ್ಟು ಕಾಪಾಡಬೇಕು, ಅಯೋಗ್ಯರಿಗೆ ಕೊಡದೆ ಕಾಪಾಡಬೇಕು. ಎರಡು ಕಾಪಾಡುವಿಕೆಯಲ್ಲಿ ಎರಡು ಉಂಟು. ಅಯೋಗ್ಯರದನ್ನು ತಪ್ಪು ಮಾರ್ಗದಲ್ಲಿ ಬಳಸ್ತಾರೆ, ಯೋಗ್ಯರದನ್ನು ಪಡೆಯದೇ ಇದ್ದರೆ ಅವರು ಮುಂದುವರಿಲಿಕ್ಕೆ ಆಗುವುದೇ ಇಲ್ಲ. ಅದರಿಂದ ಯೋಗ್ಯರಿಗೆ ಕೊಡುವುದು ಎಷ್ಟು ಮುಖ್ಯವೋ ಅಷ್ಟೇ ಅಯೋಗ್ಯರ ಕೈಯಿಂದ ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ ಆಗ್ತದೆ. ಅದನ್ನು ಅವನೀಯಂ ಎಂ ಜ್ಞಾನಂ ಯದ್ವಿಷಯಂ, ಭಗವದ್ವಿಷಯಕವಾದ ಯಾವ ಜ್ಞಾನವು ಅವನೀಯವಾಗಿದೆ ಅದು ಭಗವಂತ ಅವ್ಯಯನಾಗಿದ್ದಾನೆ. ಹಾಗಾಗಿ ಅವ್ಯಹ ಯಹ ವಾಯು ಯಸ್ಯ, ಇಲ್ಲಿ ಎಂ ಎನ್ನುವುದು ಜ್ಞಾನ ಬೀಜ, ಅದು ವಾಯು ಬೀಜ ಅಲ್ವಾ. ಹಾಗಾಗಿ ಯಹ ಅಂದರೆ ವಾಯು ಅಂತ ಅರ್ಥ. ಅವನು ಅವ್ಯಯ, ಅವ್ಯಯ 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 ಅಷ್ಟೇ. ಅವ್ಯಯ ಯಹ, ಅವ್ಯಯ ಅಂದರೆ ರಕ್ಷಣೀಯನು, ಪಾಲನೀಯನು. ವಾಯುವು ಯಾರಿಗೆ ಪಾಲನೀಯನಾಗಿದ್ದಾನೋ ಅಂದರೆ ವಾಯುವು ಸಹ ಅಂಡರ್ ಯಾರಲ್ಲಿದ್ದಾನೆ, ಯಾರ ಪಾಲನೆಯಲ್ಲಿ ವಾಯು ಬರ್ತಾನೆ. ನಾವು ತಿಳ್ಕೊಂಡದ್ದು ವಾಯುವೇ ನಮ್ಮನ್ನೆಲ್ಲ ಪಾಲಿಸ್ತಾನೆ, ಗಾಳಿ ಇಲ್ಲದಿದ್ದರೆ ಇಲ್ಲ ಅಂತ. ಅವನು ಹೇಳ್ತಾನೆ ಗಾಳಿಗೂ ಗಾಳಿಯಾದವನು ಪ್ರಾಣ, ಅದು ಭಗವಂತ. ಅದು ಅವ್ಯಯ ಶಬ್ದದ ಅರ್ಥ. ಇನ್ನು ಇಷ್ಟೆಲ್ಲ 11 ಅರ್ಥವನ್ನು ಕೊಟ್ಟಿದ್ದಾರೆ, ನೀವು ಲೆಕ್ಕ ಮಾಡ್ಬೋದು. ಮತ್ತು ನಾನು ಇವತ್ತು 1-2 ಹೇಳಲಿಲ್ಲ. ಇಲ್ಲಿ ಇನ್ನೊಂದು ಅಂಶ ಕೊಡ್ತಾರೆ ಅವರು. ಅವ್ಯಯ ಎನ್ನುವುದೊಂದು ಪದದ ಲಕ್ಷಣ. ಸುಪ್ಪು, ಸುಬಂತ, ತಿಗಂತ ಹೇಳಿದಾಗೆ ಅವ್ಯಯ ಎನ್ನುವುದೊಂದು ಉಂಟು ಜಾತಿ. ಹಾಗಾಗಿ ಅವ್ಯಯ ಅಂದ್ರೇನು? ವಿಕಾರಗೊಳ್ಳುವುದಿಲ್ಲ. ಎನ್ನವ್ಯೇತಿ ತದವ್ಯಯಂ ಅಂತ. ಅದು ಸುಬಂತದಾಗಿ ತಿಗಂತದಾಗಿ ಪ್ರತ್ಯಯಗಳಿಂದಾಗಿ ಶಬ್ದದಲ್ಲಿ ಬದಲಾವಣೆ ಇಲ್ಲ. ಈಗ ರಾಮ ಶಬ್ದ ಇದೆ, ಅದನ್ನು ನಾವು ರಾಮನನ್ನು ಅಂತೇವೆ, ಪದ ರಾಮ ಅಂತ. ಅನ್ನು ಎನ್ನುವ ಪ್ರತ್ಯಯವನ್ನು ಸೇರಿಸ್ತೇವೆ. ಸಂಸ್ಕೃತದಲ್ಲಿ ರಾಮಂ ಅಂತೇವೆ, ಅನುಸ್ವಾರ ಹಾಕಿರ್ತೇವೆ. ಹಾಗೆ ಈ ಶಬ್ದ ವಿಕಾರಗೊಳ್ತದೆ, ಬದಲಾವಣೆ ಆಗ್ತದೆ. ಭವತಿ ಹೇಳ್ತೇವೆ, ಭವ ಅಂತೇವೆ, ಮತ್ತು ತಿಪ್ರತ್ಯಯವನ್ನು ತೆಗಿತೇವೆ. ಭವ ಅಂತ ಮಧ್ಯಮ ಪುರುಷದಲ್ಲಿ ಪ್ರಯೋಗ ಮಾಡಿ ತೋರಿಸ್ತೇವೆ, ಆಗು ಅಂತೇಳಿ, ಆಗುತ್ತಾನೆ ಹೇಳಿ. ಹೀಗಾಗಿ ಭೂಧಾತುವಿನಲ್ಲಿ ವ್ಯತ್ಯಾಸ ವಿಕಾರಗಳು ಕಾಣ್ತವೆ. ಹೀಗೆ ಧಾತುಗಳಲ್ಲಿ ಕ್ರಿಯಾಪದದಲ್ಲಿ ವಿಕಾರ, ಹೋಗುತ್ತಾನೆ, ಹೋದನು, ಹೋಗಿದ್ದನು, ಹೀಗೆಲ್ಲ ಕಾಲದಲ್ಲಿ ವ್ಯತ್ಯಾಸವಾಗಿ ನಾವು ಹೋಗು ಪದವನ್ನು ಬಳಸ್ತೇವೆ, ವ್ಯತ್ಯಾಸ ಮಾಡಿದ್ದೇವೆ. ಹೀಗೆ ಎಲ್ಲ ಭಾಷೆಗಳಲ್ಲಿಯೂ ಕ್ರಿಯಾಪದಗಳು ನಾಮಪದಗಳು ವ್ಯತ್ಯಾಸಗೊಳ್ಳುತ್ತವೆ. ವ್ಯತ್ಯಾಸಗೊಳ್ಳದ್ದು ಮತ್ತು ಎನ್ನುವುದೊಂದುಂಟು ಪದ. ರಾಮನು ಮತ್ತು ಕೃಷ್ಣನು ಬಂದರು ಹೇಳ್ತೇವೆ. ಆಗ ಮತ್ತು ಶಬ್ದವನ್ನು ಮತ್ತನ್ನು ಮತ್ತಿನಿಂದ ಎಲ್ಲ ಮಾಡಲಿಕ್ಕೆ ಬರುವುದಿಲ್ಲ. ಅದು ಎಲ್ಲ ಕಡೆಯಲ್ಲಿ ಮತ್ತುವೆ. ಹಾಗೆ
ಹಾಗಾಗಿ ವಿಕಾರಗೊಳ್ಳದ ಅಂದರೆ ಶಾಬ್ದಿಕವಾಗಿ ವಿಕಾರಗೊಳ್ಳದೆ ಪ್ರತ್ಯಯಗಳನ್ನು ಹೊತ್ತುಕೊಳ್ಳದೆ ಬರತಕ್ಕಂಥ ಪದಗಳನ್ನು ಅವ್ಯಯಗಳು ಅಂತ ಕರೆದಿದ್ದಾರೆ. ಹೀಗೆ ಕ್ರಿಯಾವಿಶೇಷಣಗಳು ಅವ್ಯಯಗಳಲ್ಲಿ ಸೇರ್ತವೆ. ಮಳೆ ದೊಪ್ಪನೆ ಬಂತು ಅಂತ, ಅಥವಾ ರೈಯನೆ ಗಾಳಿ ಬೀಸಿತು, ರೈಯನೆ ದೊಪ್ಪನೆ ಎಲ್ಲ ಹೇಳುವಂಥದ್ದು ಅದು ಕ್ರಿಯಾಪದಗಳು ಎನ್ನುವಂಥದ್ದು. ಇದನ್ನು ಸಹ ಬಳಸುವಾಗ ವ್ಯತ್ಯಾಸ ಮಾಡುವುದಿಲ್ಲ ಕ್ರಿಯೆಗೆ ಅನ್ವಯವಾಗಿಸಿಕೊಳ್ಳುವಲ್ಲಿ. ಇವೆಲ್ಲ ಅವ್ಯಯಗಳ ರಾಶಿಯಲ್ಲಿ ಸೇರ್ತವೆ ಹೆಚ್ಚಾಗಿ. ಇದನ್ನು ಇಲ್ಲಿ ಚಿಂತನೆಯಲ್ಲಿ ಅವ್ಯಯ ಶಬ್ದದಲ್ಲಿ ಯೋಚನೆ ಮಾಡುತ್ತಾ ಪದಗಳ ಏನೊಂದು ವೈಶಿಷ್ಟ್ಯ ಇದೆ, ವಿಶೇಷತೆ ಇದೆ, ಇದನ್ನಿಲ್ಲಿ ಗಮನಿಸಲಿಕ್ಕೆ ಬರ್ತದೆ ಅಂತ ಹೇಳಿ ಅವ್ಯಯಾನಿ ಪದಾನಿ ವಾಚಕಾನಿ ಅಸ್ಯೇತಿ ಚ ಅವ್ಯಯ. ಅವೇ ಪದಗಳನ್ನೆಲ್ಲೂ ಭಗವಂತನು ವಾಚ್ಯನಾಗಿದ್ದಾನೆ, ಭಗವಂತನನ್ನು ಅವುಗಳು ಹೇಳುತ್ತವೆ. ಬಹಳ ಚಂದವಾಗಿದೆ ಅದು. ಹಾಗಾದರೆ ಚಕಾರಕ್ಕೆ ಬಂದಾಗ ಹೇಳುವ ವಿಶೇಷವಾದಂಥ ವ್ಯವಸ್ಥೆಗಳು ತುಕಾರಕ್ಕೆ ಹೇಳಲಿಕ್ಕೆ ಬರ್ತದೆ. ತತತ್ವಾತು ತಹ, ಅದು ತಾಚ್ಛೀಲ್ಯಾತು ಉನಸ್ತತ, ತೂ ಅಂತ ಹೇಳುವುದು. ತೂ ಅಂದರೆ ಎಲ್ಲ ಕಡೆಯಲ್ಲಿ ತುಂಬಿದ್ದಾನೆ ಎನ್ನುವುದು ಸಹಜವಾಗಿ ಇನ್ಬಿಲ್ಟ್ ಅವನ ಲಕ್ಷಣ ಅದು. ಅದರಿಂದ ಅವನೇನು ಪ್ರಯತ್ನವನ್ನು ಪಡುವುದಿಲ್ಲ, ಎಲ್ಲೆಡೆ ಇರುವುದು ಅವನ ಸ್ವಭಾವ ಆಗಿದೆ ಎನ್ನುವ ಅರ್ಥವನ್ನು ತುಕಾರ ಹೇಳುತ್ತದೆ. ಹೀಗೆ ಇಂಥದ್ದು ಅವ್ಯಯಗಳನ್ನೆಲ್ಲ ಇಲ್ಲಿ ಚಿಂತನೆ ಮಾಡಲಿಕ್ಕೆ ಉಂಟು. ಅವ್ಯಯ ಪದಗಳು ಭಗವಂತನನ್ನು ಹೇಳುತ್ತವೆ ಎನ್ನುವುದನ್ನು ಹೇಳಲಿಕ್ಕೆ ಅವ್ಯಯ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ದೇವರ ವಿಷಯದಲ್ಲಿ ಹೆಸರಿನಲ್ಲಿ ಎನ್ನುವ ಅರ್ಥವನ್ನು ನೀಡಿದ್ದಾರೆ. ಇನ್ನು ಮುಂದಿನ ನಾಮಚಿಂತನೆ ಪುರುಷಃ ಎನ್ನುವಂಥದ್ದು ಪ್ರಧಾನವಾದ ನಾಮ ಇದು. ಅಂದರೆ ಸಹಸ್ರಶೀರ್ಷ ಪುರುಷಃ ಅಂತ ಹೇಳಿ ಅದ್ಭುತವಾದಂತಹ ನಾಮ ಇದು. ಸಕಲ ವೇದದ ಸಾರಭೂತವಾದಂತಹ ಪುರುಷ ಸೂಕ್ತದ ಮೊದಲ ಮಂತ್ರದಲ್ಲಿ ಪುರುಷ ಸೂಕ್ತ ಹೆಸರು ಬಂದದ್ದೇ ಹಾಗೆ. ಪುರುಷ ಅಂದರೆ ದೇವರೇ, ಪುರುಷೋತ್ತಮ ಹೇಳಬೇಕಾಗಿಯೇ ಇಲ್ಲ, ಇದು ವಿಶೇಷ. ಹಾಗಾಗಿ ಪುರುಷ ರೂಪನ ಭಗವಂತನ ಚಿಂತನೆಗಾಗಿ ಮೊದಲಿಗೆ ಇಲ್ಲಿ ಪುರುಷ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಅದರ ಬಹಳ ಅರ್ಥಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದೊಂದೇ ನೋಡ್ತಾ ಬರುವ. ಪುರಿಷೇತೆ ಪುರುಷಃ, ಪುರಿ ಅಂದರೆ ದೇಹದಲ್ಲಿ ಅಂತ ಅರ್ಥ. ಪುರಮೇಕಾದಶದ್ವಾರಂ, 11 ಬಾಗಿಲಿನ ಮನೆ ಇದು. ನವದ್ವಾರೇ ಪುರೇ ದೇಹಿ ಅಂತ 9 ಬಾಗಿಲಿನ ದೇಹ ಇದು. 9 ಬಾಗಿಲು, ಕಣ್ಣೆರಡು, ಕಿವಿ 2, ಮೂಗೆರಡು, ಬಾಯೊಂದು, ಹೊರಳೆ, ಮಲಮೂತ್ರ ದ್ವಾರಗಳು 2 ಸೇರಿ 9. 11 ಆಗುವುದು ಹೇಗೆ? ನೆತ್ತಿಯ ಬಾಗಿಲು ಒಂದು ಸೇರಿ, ಸಾಯಲು ಹೊರಟಾಗ ಬಾಗಿಲು ತೆಗಿಬೇಕದು, ಹುಟ್ಟುವಾಗ ಬಂದದ್ದು ಹೊಕ್ಕಳ ಬಾಗಿಲು ಒಂದು ಸೇರಿ, ಹೀಗೆ 2 ರೀತಿಯಿಂದ ಈ ದೇಹವನ್ನು ಕರೆದಿದ್ದಾರೆ. ಆದರೆ ಇದು ಪುರ ಅಂದರೆ ಇದು ಪಟ್ಟಣ, ಒಂದು ದೊಡ್ಡ ಅರಮನೆ. ಇಲ್ಲಿ ಮಲಗಿರುವವನು ಪುರುಷೇತೆ ಇತಿ ಪುರುಷಃ ಅಂತ. ನಾವು ಎಚ್ಚರಿದ್ದೇವಲ್ಲ, ಅವನು ಮಲಗಿರ್ತಾನೆ ಅಂದರೆ ಸುಖವಾಗಿದ್ದಾನೆ ಅಂತ ಅರ್ಥ. ಶೇತೆ ಅಂದರೆ ಸುಖವಾಗಿರುವುದು. ನಿದ್ದೆ ಅಂದರೆ ಜನರಿಗೆ ಸುಖ ಅಂತ ತಿಳ್ಕೊಂಡಿದ್ದಾರೆ. ಕೆಲವೊಮ್ಮೆ ಏಳುವಾಗ ಕೈಕಾಲುಗಳು ಎಳಿತಾವೆ, ಕೆಲವೊಮ್ಮೆ ಎದ್ದ ಬಳಿಕ ತಲೆ ತಿರುಗ್ತದೆ, ಹೆಚ್ಚು ಕಮ್ಮಿ ಆಗ್ತದೆ, ಒಟ್ಟು ಜಡ ಆಗಿರುತ್ತದೆ. ಆದರೂ ಶಾಂತತೆಗಾಗಿ, ಆಯಾಸ ಪರಿಹಾರಕ್ಕಾಗಿ ಅವನು ಬಿದ್ದುಕೊಳ್ಬೇಕಾಗ್ತದೆ. ದೇವರು ಹಾಗಲ್ಲ, ಎಚ್ಚರದಲ್ಲಿ ಮಲಗಿರ್ತಾನೆ. ಹಾಗಾಗಿ ಭಗವಂತನನ್ನು ಅನಂತ ಶಯನನನ್ನಾಗಿ ತೋರಿಸಿಕೊಡೋದು ಯಾಕೆಂದರೆ ಆರಾಮ ಅಂತ. ಯಾವುದೇ ರೀತಿಯಾದ ಆಯಾಸವಾಗಲಿ, ದುಃಖವಾಗಲಿ, ಟೆನ್ಷನ್ ಆಗಲಿ ಇಲ್ಲ ಅಂತ ತೋರಿಸಿಕೊಡುವ ಕ್ರಮಗಳು. ಟೆನ್ಷನ್ ಆದಾಗ ಜನ ಏನು ಮಾಡ್ತಾನೆ? ಮಲಗುವುದಿಲ್ಲ, ಆಚೀಚೆ ಓದಾಡ್ತಾನೆ. ದೇವರಾಗಲ್ಲ, ಅದಕ್ಕೆ ಮಲಗಿ ತೋರಿಸಿದೆ. ಟೆನ್ಷನೇ ಇಲ್ಲ, ಟೆನ್ಷನ್ಲೆಸ್, ಉದ್ವೇಗವೇ ಇಲ್ಲ. ಈ ರೀತಿಯಾಗಿ ಪುರುಷೇತೆ, ದೇಹದಲ್ಲಿ ಗಮ್ಮತ್ತಲ್ಲಿ ಇರುವವನು. ಈಗ ಶಕಾರಕ್ಕೆ ಸಕಾರ ಅರ್ಥ ಬಂದದ್ದು. ಶಕಾರಕ್ಕೆ ಶಕಾರ, ಶಂಕರ ಶಕಾರಕ್ಕೆ, ಷಣ್ಮುಖ ಶಕಾರಕ್ಕೆ ಶಂಕರ ಶಕಾರದ ಅರ್ಥ. ತಾಲವ್ಯ ಮೂರ್ಧನ್ಯ ಅಂತ ಅದನ್ನು ಕರೆಯುವ ಕ್ರಮ. ಒಳಗಿಂದ ಹುಟ್ಟುವಂಥದ್ದು, ಮೇಲಿಂದ ಪ್ರಯತ್ನದಿಂದ ಸಾಧ್ಯವಾಗುವಂಥದ್ದು. ಅಕ್ಷರದ ಪ್ರಯತ್ನದ ಬಗ್ಗೆ ಬೇರೆ ನಾನು ಕಡೆಯಲ್ಲಿ ಚಿಂತನೆ ಕೊಟ್ಟಿದ್ದೇನೆ ಬೇಕಾದಷ್ಟು. ಹಾಗಾಗಿ ಪುರುಷೇತೆ ಇತಿ ಪುರುಷಃ ಪುರುಷಃ, ಪುರುಷಃ ಪುರುಷಃ. ಮೊದಲು ಪುರುಷೇತೆ ಇತಿ ಪುರುಷಃ ಅಲುಕ್ ಸಮಾಸ ಮಾಡಿದರೆ ಪುರುಷನನ್ನೇ ಪುರುಷ ಅಂತ ಹೇಳುತ್ತಾರೆ. ಯಾಕೆ ಕೇಳಿದರೆ ಇಕಾರಕ್ಕೆ ಉಕಾರ ಬಂದದ್ದು ಯಾಕೆಂದರೆ ವಿಶೇಷವಾಗಿದ್ದಾನೆ ಅಂತ. ನಾವು ಹಾಗಿರುವುದಲ್ಲ, ಅವನು ಪ್ರತ್ಯೇಕವಾಗಿರುವಂಥದ್ದವನು ಅಂತ ಹೇಳಲಿಕ್ಕೆ. ಪ್ರತಿಯೊಂದು ಪುರದಲ್ಲಿಯೂ ಇದ್ದಾನೆ ಹೇಳಲಿಕ್ಕೆ. ಪೂಹು ಪುರೋ ಪುರಃ ಅಂತ ಪುರಿ ಅಂತ ಮಾಡಿತ್ತು ಶಬ್ದದ ವ್ಯವಸ್ಥೆ. ಸಪ್ತಮಿ ಏಕವಚನದಲ್ಲಿ ಪುರಿ ಮಾಡಿದ್ದು.
ಅಲುಕ್ ಸಮಾಸ ನಾನು ಹೇಳಿದ್ದು ಹಾಗೆ ಉಳಿಸ್ಲಿಕ್ಕೆ. ಹಾಂ, ಇನ್ನು ಎರಡನೇ ಅರ್ಥ ಪುರು ಚ ಸಹ. ಅವನು ಪುರು ಮತ್ತು ಇಲ್ಲಿ ಎರಡು ತುಂಡು ಮಾಡಿದರು, ಪುರು ಶ. ಪುರು ಪುರು ಬ್ರಹ್ಮಗುಣಾಧಿಕ್ಯಾತ್ ಅಂತ. ಪುರು ಅಂದರೆ ಪೂರ ಅಂತ ಅರ್ಥ, ಎಲ್ಲ ಅಂತ ಅರ್ಥ, ತುಂಬಿದ್ದು ಅಂತ ಅರ್ಥ, ಉತ್ತಮವಾದದ್ದು ಅಂತ ಅರ್ಥ. ಪುರು ಮತ್ತು ಸಹ. ಸಹ ಅಂದರೆ ಸಾರಭೂತನಾದವನು ಅಂತ ಅರ್ಥ, ದೊಡ್ಡವನು ಸಾರನು. ಹಾಂ, ಮಗೆ ಸಕಾರಕ್ಕೆ ಬೇಕಾದಷ್ಟು ಅರ್ಥಗಳು ಇವತ್ತು ಮತ್ತೆ ನೋಡುವ. ಹಾಗಾಗಿ ಸಹ ಅಂದರೆ ಅವನು ಅಂತಲೇ ಮಾಡಿ, ಅವನು ಪುರು, ಪುರುಷಃ ಆಯಿತು, ಅವನು ದೊಡ್ಡವನು. ನೋಡಿ, ಪುರುಷ ಶಬ್ದವೇ ಪುರುಷೋತ್ತಮತ್ವವನ್ನು ಹೇಳ್ತಾ ಉಂಟು. ಸಹ ಅವನು ಪುರು, ಉತ್ತಮನಾಗಿದ್ದಾನೆ, ಸರ್ವಾಧಿಕನಿದ್ದಾನೆ, ಎಲ್ಲವನ್ನು ತುಂಬಿದವನಾಗಿದ್ದಾನೆ. ಪುರು ಶಬ್ದವನ್ನು ತೆಗೆಯುವುದು ಪಾಲನ ಪೂರಣಯೋ ಶಬ್ದ. ಪುರು ಶಬ್ದವು ಪೂರ್ಣಾರ್ಥವನ್ನು ಹೇಳ್ತದೆ, ಗುಣಪೂರ್ಣನು ಅಂತ ಅರ್ಥ. ಪುರು ಅಂದರೆ ಗುಣಪೂರ್ಣನು. ಪುರು ಬ್ರಹ್ಮಗುಣಾಧಿಕ್ಯಾತ್ ಅಂತಲೇ ಅದರ ಚಿಂತನೆಯನ್ನು ಭಾಷ್ಯದಲ್ಲಿ ಮಧ್ವರು ನೀಡಿದ್ದಾರೆ. ಹೀಗಾಗಿ ಅವನು ಗುಣಪೂರ್ಣನು, ಪುರು ಸಹ. ಇದು ಒಂದು ಸಕಾರದ ಅರ್ಥಚಿಂತನೆ. ಇನ್ನೊಂದು ನೋಡಿದಾಗ ಮತ್ತೊಂದು ಚಿಂತನೆಯಲ್ಲಿ ತರುವಾಗ ಪುರಾಚ ಸಹ ಅಂತ. ಪುರಾಚ ಸಹ, ಹಿಂದೆಯೂ ಅವನಿದ್ದ ಅಂತ. ನಾರಾಯಣೋ ವೈದಮಗ್ರಾಸೀತ್ ನ ಬ್ರಹ್ಮಾನೇಶಾನಃ ಅಂತ ಹೇಳಿಕೊಂಡು, ಆತ್ಮ ವೈದಮಗ್ರಾಸೀತ್ ನ ಬ್ರಹ್ಮಾನ ಶಂಕರ, ವಾಸುದೇವ ವೈದಮಗ್ರಾಸೀತ್ ನ ಬ್ರಹ್ಮಾನೇಶಾನ, ಇದೆಲ್ಲ ಅನೇಕ ಶಬ್ದಗಳು. ಸದೇವ ಸೌಮ್ಯದಮಗ್ರಾಸೀತ್. ಪುರಾಣ ಎಲ್ಲಕ್ಕಿಂತ ಮೊದಲು ಇದ್ದವನು ಭಗವಂತನೇ. ಆಸೀತ್ ಉದಾರ ಗುಣವಾರಿಸಿರ ಪ್ರಮೇಯ ಹೇಳಿಕೊಂಡು ಪಂಚರಾತ್ರದ ಮಾತನ್ನು ಆಚಾರ್ಯರು ಉಲ್ಲೇಖ ಮಾಡಿ ತೋರಿಸಿದ್ದಾರೆ. ಪುರಾ ಚ ಸಹ, ಹಿಂದೆಯೂ ಅವನಿದ್ದನು, ಹಿಂದಿನಿಂದಲೂ ಅವನೊಬ್ಬನೇ ಇದ್ದದ್ದು ಅನ್ನುವ ಅರ್ಥದಲ್ಲಿ ಪುರುಷಃ. ಮತ್ತೊಂದು ಹೇಳ್ತಾರೆ ಪರಂಚ ಸಹತೆ. ಇಲ್ಲಿ ಪೂರ್ವಶಬ್ದವನ್ನು ಪರಶಬ್ದವನ್ನು ಮಾಡಿದರು. ಉಕಾರವು ತಾಚ್ಛಲ್ಯಾರ್ಥಕ್ಕೆ ಸ್ವಭಾವಕ್ಕೆ ಅಂತ ಹೇಳಲಿಕ್ಕೆ ಬರ್ತದೆ ಅಂತ ಹೇಳಿಕೊಂಡಾಗ ವಿಷ್ಣು ಶಬ್ದದಲ್ಲಿ ಹೇಳಿದ ಹಾಗೆ ವಿಷ್ಣ ಸಾಕಿತ್ತು. ಉಕಾರವು ಅವನ ಸ್ವಭಾವ ಅಂತ ಹೇಳ್ತದೆ, ಬಲವು ಜ್ಞಾನವು ಅವನ ಸ್ವಭಾವ ಅಂತ ಹೇಳ್ತದೆ ಅಂತ ಹೇಳಿದ ಹಾಗೆ ಇಲ್ಲಿ ಪರಂಚ ಸಹತೆ. ಸಹತೆ ಅಂದರೆ ಪರ ಅಂದರೆ ಯಾರ ಬಗ್ಗೆಯೂ ಸಡ್ಡೆ ಇಲ್ಲದವನು ಅಂತ. ಸಾಮರ್ಶನೇ ಧಾತು, ಯಾವುದಕ್ಕೂ ಕ್ಯಾರ್ ಮಾಡದ ಪ್ರವೃತ್ತಿ, ಅಂದರೆ ಅತ್ಯಂತ ಸ್ವತಂತ್ರನು. ಇವನೆದುರು ಯಾವುದು ಏನೂ ಅಲ್ಲ ಅಂತ. ಅದೆಲ್ಲಿದೆ ಕೇಳಿದರೆ ಅದಕ್ಕೊಂದು ಮಂತ್ರ ಹೇಳ್ತಾರೆ, ಪರಂ ವಿಷಯತೆ ಯಸ್ಮಾತ್ ತಸ್ಮಾ ಪುರುಷ ಉಚ್ಯತೆ ಇತಿ ಸ್ಮರಂತಿ. ಅರ್ಥದ ಮಾತಿನಲ್ಲಿ ವಿಷಹತೆ ಅಂತ ಹಾಕಿದ್ದಾರೆ. ವಿಶೇಷವಾಗಿ ಯಾರಿಂದಲೂ ಯಾವುದಕ್ಕೂ ಸಹ ಬಗ್ಗದವನಾಗಿ ನಿಂತಿದ್ದಾನೆ ಅಂತ. ಓಜಸ್ಸು, ಸಹಸ್ಸು, ಇದಕ್ಕೆಲ್ಲ ಅನೇಕ ಅರ್ಥಗಳನ್ನು ಮುಂದೆ ಚಿಂತನೆ ಮಾಡುವಾಗ ಹೇಳ್ತಾರೆ, ತೋರಿಸಿಕೊಡ್ತಾರೆ. ಇನ್ನೊಬ್ಬರಿಂದ ಸೋಲದ ಶಕ್ತಿ, ಮತ್ತೊಬ್ಬರನ್ನು ಸೋಲಿಸುವ ಶಕ್ತಿ, ಈ ಎಲ್ಲ ಶಕ್ತಿಗಳ ಬಗ್ಗೆ ಎಲ್ಲಕ್ಕೂ ಯಾವುದನ್ನು ಸಹಿಸಿಕೊಳ್ಳುವ. ಈಗ ಸಿಂಹ ಶಬ್ದಕ್ಕೆ ಅರ್ಥ ಏನು ಬಂತು? ಸಹನ ಸಿಂಹ ಉಚ್ಯತೆ ಅಂತ. ಈ ಸಡ್ಡೆ ಮಾಡುವುದಿಲ್ಲ ಅಂತ ಯಾವುದಕ್ಕೂ, ಆ ರೀತಿ ವಿರೋಧಿಸುವ ಸಾಮರ್ಥ್ಯ, ಹೆದ್ದರಿಕೆ ಇಲ್ಲ. ಅದರಂತೆ ಭಗವಂತ ಯಾವುದಕ್ಕೂ ಸಹ ಸೋಲದವನಾಗಿದ್ದಾನೆ, ಎಲ್ಲವನ್ನೂ ಸೋಲಿಸುವಷ್ಟು ಸಮರ್ಥನಿದ್ದಾನೆ. ಯಾವುದನ್ನು ಸಹ ಅವನಿಗೆ ಘಾಸಿಗೊಳಿಸುವುದಿಲ್ಲ ಅಂತ ಹೇಳಲಿಕ್ಕೆ ಅನ್ನ ಪುರುಷ ಶಬ್ದ ಬಂದದ್ದು ಹಾಗೆ ಅಂತ. ಇನ್ನು ಪುರುಷು ಬ್ರಹ್ಮಾದಿಷು ಚ ಸೀದತಿ. ಇನ್ನೊಂದು ಅರ್ಥ ಹೇಳ್ತಾರೆ, ಪುರು ಅಂದರೆ ದೊಡ್ಡವರು ಅಂತ ಅರ್ಥ. ದೊಡ್ಡವರು ಯಾರು? ಜೀವರಲ್ಲಿ ದೊಡ್ಡವರು. ಜೀವರಲ್ಲಿ ದೊಡ್ಡವರು ಬ್ರಹ್ಮಾದಿಗಳಲ್ಲಿ ಇದ್ದಾರೆ. ದೇವತೆಗಳೆಲ್ಲ ಪುರುಷರಿಗಿಂತ ಮನುಷ್ಯರಿಗಿಂತ ದೊಡ್ಡವರಿದ್ದಾರೆ. ಹಾಗಾಗಿ ಪುರುಷು ದೊಡ್ಡವರಲ್ಲಿ, ಎತ್ತರದ ಜನರಲ್ಲಿ ಅವನು ಸೀದತಿ. ಸಕಾರಕ್ಕೆ ಸದೃಲ್ವಿಷಣಗತ್ಯವ ಸಾಧನೇಶು ದಾತ್ವರ್ಥ ಮಾಡಿಕೊಂಡು ಇದ್ದಾನೆ, ಅವರೊಳಗೆ ಎಲ್ಲ ಇದ್ದಾನೆ. ದೊಡ್ಡ ಮಂದಿಯಲ್ಲೆಲ್ಲ ನೆಲೆಗೊಂಡವನು ಭಗವಂತನು. ಪುರೂನ್ ಪುರುಷಾರ್ಥಾನ್ ಸನೋತಿ. ಇನ್ನೊಂದು ಅರ್ಥ ಕೊಡ್ತಾರೆ, ಪುರುಷಬ್ದಕ್ಕೆ ದೊಡ್ಡವರು ಅಂತ ಹೇಳಿದ ಹಾಗೆ ದೊಡ್ಡದು ಅಂತ ಅರ್ಥ ಮಾಡುವ. ಪುರೂನ್ ದೊಡ್ಡದಾದ ಸಂಗತಿಗಳನ್ನು ಅಂತ. ದೊಡ್ಡ ಸಂಗತಿಗಳು ಯಾವುದು ಅಂದರೆ ಪುರುಷಾರ್ಥಗಳೇ ದೊಡ್ಡ ಸಂಗತಿಗಳು.
ಈಗಾಗಲೇ ನಾವು ಕೃಷ್ಣಾಮೃತ ಮಹಾರ್ಣವದಲ್ಲಿ ಮಧ್ವಾಚಾರ್ಯರ ಪುರುಷಾರ್ಥ ಚಿಂತನೆಯ ಪೂಜೆಯ ಚಿಂತನೆಯನ್ನು ನಡೆಸಿಕೊಟ್ಟೆವು. ಹಾಗಾಗಿ ಪುರುಷಾರ್ಥಗಳು ಅಂದರೆ ಇದನ್ನು ಪುರುಷಾರ್ಥಗಳೇನು ಅಂತ ಹೇಳುವ ವಿವರಣೆಗಳನ್ನು ಅಲ್ಲಿ ಕೇಳಬಹುದು. ಪುರುಷಾರ್ಥಗಳನ್ನು ಸನೋತಿ ಸಕಾರಕ್ಕೀಗ ಷಣುದಾನೆ ಅಂತ ಅರ್ಥ ಮಾಡಿದರು. ಆ ಧಾತ್ವರ್ಥದಲ್ಲಿ ತಂದು ಕೊಡುತ್ತಾನೆ. ಇನ್ನು ನಾವು ಕೊಡುವುದನ್ನೆಲ್ಲ ನೋಡಿಕೊಂಡೆವು. ವಿಷ್ಣು ಶಬ್ದದಲ್ಲಿ ಷಣುಧಾತು ಬಂದಿದೆ. ಯಾಕೆಂದರೆ ಬಹಳಷ್ಟು ಆಚೆ ಈಚೆ ಚಿಂತನೆ ಮಾಡಿದರೆ ಮಾತ್ರ ಮುಂದಕ್ಕೆ ಓಡ್ತದೆ, ಇಲ್ಲಾದರೆ ಇಲ್ಲ. ಅಲ್ಲಿ ವಿವಿಧಂ, ಆನಂತರ ವಿಚಿತ್ರಂ, ಇವನ್ನೆಲ್ಲ ಅರ್ಥದಲ್ಲಿ ನಾನು ಬಹಳ ಅರ್ಥ ಕೊಡುತ್ತಾನೆ ಎನ್ನುವುದಕ್ಕೆ ತೋರಿಸಿಕೊಟ್ಟಿದ್ದೆ. ಹಾಗಾಗಿ ಇಲ್ಲಿ ಸಹ ಸನೋತಿ ಪುರೂನ್ನು ಸನೋತಿ, ಇಷ್ಟೇ ಪುರುಷ ಶಬ್ದದ ಅರ್ಥ. ಪುರೂನ್ ಏನು ಪುರುಷಾರ್ಥ ಅನ್ನಂತ ಎಬ್ರಿವೇಷನ್ ಅದು. ಮತ್ತೆ ಪುನಃ ಪುರುಷಬ್ದದಲ್ಲಿ ಪುರುಷಾರ್ಥ ಎನ್ನುವ ಅರ್ಥ ಬರುವಾಗಿ ಮಾಡಿದ್ದಾರೆ. ಪುರುಷಾರ್ಥಾನು ಸನೋತಿ. ಇನ್ನು ಮುಂದಿನ ಪುರುಷಬ್ದ ಅರ್ಥಗಳನ್ನು ಮತ್ತೆ ಚಿಂತನೆ ನಡೆಸುವ ವಂದನೆಗಳೊಂದಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.